ಮಾಡೇ ಆಯ್ತು. ನಿಮ್ಮಂತ ಶ್ರೀಮಂತರಿಗೆ ಏನು ಮಾಡುವುದು? ನಮ್ಮಿಬ್ಬರ ಪ್ರೀತಿ ವಿಶ್ವಾಸ ಶಾಶ್ವತವಾಗಿದ್ದರೆ ಅಷ್ಟೇ ಸಾಕು. ಭುವನೇಶ್ವರಿ ಕೃಪೆ ಇರಲಿ. ಆದರೂ ಒಂದು ಮಾತು, ರೈತ ಸಭಾ ಸೇರಲಿಕ್ಕೆ ಒಂದು ತಮ್ಮ ಹೆಸರಿನ ಮೇಲೆ ಸಭಾಭವನ ಕಟ್ಟಿಸಿದರೆ ಒಳ್ಳೆಯದಿತ್ತು. ಎಂಥ ಅದ್ಭುತ ಮಾತು. ಒಂದು ನಿಮಿಷ. ಇದು 50 ಲಕ್ಷ ರೂಪಾಯಿ ಚೆಕ್. ಊರ ಮುಂದಿನ 10 ಎಕರೆ ಜಮೀನಿನಲ್ಲಿ ಈ ಸಭಾಭವನವನ್ನು ಸರಿಯಾಗಿ ಕಟ್ಟಿಸಿ. ಕಟ್ಟಡ ಭರ್ಜರಿಯಾಗಿರಬೇಕು. ಮುಂದಿನ ದುಡ್ಡು ಎಸ್ಟಿಮೇಟ್ ಆದ ನಂತರ ಕೊಡುತ್ತೇನೆ. ಜಾಗಿಯ ಪತ್ರ ಜಾಗೆಯ ಪತ್ರ. ಸಂಪೂರ್ಣ 10 ಎಕರೆ ಜಮೀನನ್ನು ರೈತರ ಸಲುವಾಗಿ ಬಿಟ್ಟುಕೊಟ್ಟಿದ್ದೇನೆ. ನೀವು ಮಾನವರು, ಈ ದೇವ ಮಾನವರು. ಈ ಕಾರ್ಯ ನೋಡಿ ನಮ್ಮಂತ ಕರ್ಮಜೀವಿಗಳನ್ನು ಆಚ್ಕೊಬೇಕು ನೋಡು ದಣ್ಯರ. ಮುರುಗೇಶಿ, ಶಾಶ್ವತವಾಗಿರುವುದು ಹಣವಲ್ಲ, ನಾವು ಮಾಡಿದ ಕೀರ್ತಿ. ಬರ್ತೇನೆ. ರಾಜ, ಏನು ಮಾಡಿಬಿಟ್ಟು? ಯಾಕೆ ಈ ತರ ಮಾಡಿದೆ ರಾಜ? ಹೇಳು. ನೀಚ ಪಾಪಿ, ನನ್ನ ಸರ್ವಸ್ವವನ್ನು ಕೇಳಿದ್ದರೂ ನಿನಗೆ ಕೊಟ್ಟು ಬಿಡುತ್ತಿದ್ದನಲ್ಲ. ಹೇಳು, ಯಾಕೆ ಈ ರೀತಿ ಮಾಡಿದೆ? ನನಗಿಂತ ನೀ ಮುಂದಾಗಿ ಮೆರೆಯುತ್ತಿಯಲ್ಲ, ಅದಕ್ಕೆ. ನಿನಗಿಂತ ಮುಂದಾಗಿ ಮೆರೆದಿದ್ದು ನಾನಲ್ಲೋ, ಈ ಭೂಮಿ ತಾಯಿ. ನಾನೇನು ಮಾಡಲಿ? ರಾಜ, ನೀನು ಮನುಷ್ಯನಲ್ಲ, ರಾಕ್ಷಸ. ನನ್ನ ಸರ್ವ ಆಸ್ತಿಯನ್ನು ಕೇಳಿದ್ದರೂ ದಾನವಾಗಿ ಕೊಟ್ಟು ಬಿಡುತ್ತಿದ್ದೇನಲ್ಲ. ನಿನಗೆ ಆವಾಗಲೇ ಹೇಳಿದೆ, ಶ್ರೀಮಂತರಿಗಾಗಿ ನಾನು ಏನು ಕೊಡಲಿ ಎಂದು. ಈ ಸಿಂಹಾಸನವನ್ನು ಬೇಕಾದರೂ ಕೇಳಿದ್ದರೆ ನಾನು ನಿನಗೆ ಅದನ್ನು ಸಂತೋಷದಿಂದ ಕೊಟ್ಟು ಅಂಬಾರಿ ಹಾಕಿದ್ದರಲ್ಲೋ ಪಾಪಿ. ನಿನ್ನ ಪ್ರಾಣಕ್ಕಾಗಿಯೇ ನಿನಗೆ ಕಾತರಿಸಿ ಬಂದದ್ದು. ಕೊನೆಗೂ ನಿನ್ನ ವಿಷದ ಗುಣ ತೋರಿಸಿ ಬಿಟ್ಟೆಯಲ್ಲ. ಹಾವಿನ ಹೊಟ್ಟೆಯಲ್ಲಿ ಹಾವೇ ಹುಟ್ಟುತ್ತದೆ ಎಂದು ನಿರ್ಧಾರ ಮಾಡಿಸಿಬಿಟ್ಟೆಯಲ್ಲ. ನಿರ್ಧಾರ ಮಾಡಿಸಿಬಿಟ್ಟೆ. ಹೋಗು, ಬೇಗ ತರುವುದರಿಂದ. ನನ್ನ ನರಸಿಂಹ ಬಂದರೆ ನಿನ್ನ ರಕ್ತ ಕುಡಿ ನಾನು ಇಲ್ಲಿಂದ ತೊಲಗು.